ನಮಸ್ಕಾರ ಎಲ್ರಿಗೂ. ವಿಡಿಯೋ ನೋಡ್ತಿರೋ ಎಲ್ರಿಗೂ ಚಾಮುಂಡೇಶ್ವರಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಶಿಲ್ಪಾ ದಿನೇಶ್ ಕನ್ನಡ ಲಾಗ್ಸ್. ಇವತ್ತು ನಾನು ಮಾಡೋ ರೆಸಿಪಿ ಬಂದು ಕ್ಯಾರೆಟ್ ಮತ್ತು ಸಾಬುದಾನ ಪಾಯಸ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸಾಬುದಾನ್ 250 ಗ್ರಾಮ್ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್, ಕ್ಯಾರೆಟ್ ತುರಿದಿರೋಂಥದ್ದು 3, ಬೆಲ್ಲ ಅದು 200 ಗ್ರಾಮು, ಮತ್ತು ತುಪ್ಪ, ಏಲಕ್ಕಿ, 3/4 ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡು ಪ್ಯಾನ್ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ ತುಪ್ಪ ಹಾಕೋಬೇಕು. ತುಪ್ಪ ಎಲ್ಲ ಒಂಚೂರು ಮೆಲ್ಟ್ ಆದಮೇಲೆ ಅದಕ್ಕೆ ತುಪ್ಪ ಎಲ್ಲ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಳ್ಳೋಣ. ಹಾಕೋಬಿಟ್ಟು ಹುರ್ಕೋಬೇಕು. ಡ್ರೈ ಫ್ರೂಟ್ಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಮತ್ತೆ ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ತುರಿದಿರೋಂಥ ಕ್ಯಾರೆಟ್ನ ಹಾಕಿಬಿಟ್ಟು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು 5 to 10 ಮಿನಿಟ್ಸ್ ಕ್ಯಾರೆಟ್ನ ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಬುದಾನ ಹಾಕೊಳ್ಳೋಣ. ಸಾಬುದಾನ 5 to 10 ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡು ಎತ್ತಿಟ್ಕೊಳ್ಳಿ. ಸಾಬುದಾನ ಚೆನ್ನಾಗಿ ಫ್ರೈ ಆದಮೇಲೆ ಎತ್ತಿಟ್ಕೊಳ್ಳಿ. ಮತ್ತು ಪ್ಯಾನ್ಗೆ ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಬಿಟ್ಟು ಅದು ಚೆನ್ನಾಗಿ ಕಾಯಬೇಕು. ಹಾಲು ಒಂದು ಕುದಿ ಕಾದ್ಮೇಲೆ ಅದಕ್ಕೆ ನಾವು ಬೆಲ್ಲನ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಅದರೊಳಗೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಈಗ ನಾವು ಹುರಿದಿಟ್ಕೊಂಡಿರೋವಂಥ ಸಾಬುದಾನ ಅದರ ಹಾಲೊಳಕ್ಕೆ ಹಾಕಬೇಕು. ಸಾಬುದಾನ ಹಾಕ್ಕೊಂಡ್ಮೇಲೆ ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇವಾಗ ಬೆಂದಿರೋದ್ರೊಳಗೆ ನಾವು ಈಗ ಹುರಿದಿಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ ತುರಿನೂ ಹಾಕೋಣ. ಈಗ ಇದನ್ನು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊಳ್ಳೋಣ. ಇವಾಗ 5 ಮಿನಿಟ್ಸ್ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಬಿಡೋಣ. ಆಲ್ಮೋಸ್ಟ್ ಆಗಿದೆ. ಇದಕ್ಕೆ ಕೊನೆಯದಾಗಿ ಡ್ರೈ ಫ್ರೂಟ್ಸ್ನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸೋಣ. ಈಗ ಸಖತ್ ಟೇಸ್ಟಿಯಾಗಿರೋ ಪಾಯಸ ರೆಡಿಯಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.